ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಸಂಧಿಸುವಂಥದ್ದು ಭಾಳ ಸಂತೋಷ. ಈ ಒಂದು ಸಂಚಿಕೆಯಲ್ಲಿ ನಾವು ಕಲಿತಾ ಇದ್ದೇವೆ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣೆ. ಈ ಅಂತ್ಯಕಾಲದಲ್ಲಿ ಜೀವಿಸುವಂಥ ನಮ್ಮೆಲ್ಲರಿಗೆ ಈ ಪುನರುಜ್ಜೀವನ ಅನ್ನುವಂಥದ್ದು ಭಾಳಷ್ಟು ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅಂಶ. ನಮ್ಮ ಜೀವಿತಗಳನ್ನು, ನಮ್ಮ ಆತ್ಮೀಕತೆಯನ್ನು ಬಲಗೊಳಿಸಿಕೊಳ್ತಕ್ಕಂಥದ್ದು, ಕ್ರಿಸ್ತನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧ ಮಾಡ್ಕೊಳ್ತಕ್ಕಂಥದ್ದು ಭಾಳಷ್ಟು ಮುಖ್ಯ ಪ್ರಿಯರೇ. ಅನೇಕ ಬಾರಿ ನಾವು ನಿರಾಶೆಯಲ್ಲಿ, ಬಲಹೀನತೆಯಲ್ಲಿ, ಲೋಕದ ವಿಚಾರಗಳಲ್ಲಿ ನಮ್ಮನ್ನು ಕುಗ್ಗಿಸಿಕೊಳ್ಳುವಂಥ ಕಾರ್ಯಗಳು ನಡೀತಾ ಇರ್ತದೆ. ಆದರೆ ಇವತ್ತು ದೇವರ ಮಕ್ಕಳಂತ ನಾವು ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ಪುನರ್ ಸ್ಥಾಪಿಸಿಕೊಳ್ಳಬಹುದು? ಸಾಕಷ್ಟು ಬಾರಿ ನಿರುತ್ಸಾಹದಿಂದ, ನಿರಾಶೆಯಿಂದ, ಅನೇಕ ಲೌಕಿಕ ವಿಷಯಗಳಲ್ಲಿ ಬಿದ್ದು ಹೋಗಿರುವಂಥ ಸಂದರ್ಭಗಳಲ್ಲಿ ಹೇಗೆ ನಮ್ಮ ಜೀವಿತಗಳನ್ನು ದೇವರಿಗೆ ಮೀಸಲಾದಂಥ ಒಂದು ಸಿದ್ಧತೆಯ ಜೀವಿತವಾಗಿ ನಾವು ಮಾರ್ಪಡಿಸ್ಕೊಳ್ಳಿಕ್ಕೆ ಸಾಧ್ಯ? ಇವತ್ತಿನ ವಾಕ್ಯದಲ್ಲಿ ನಾವು ಕಲಿತಾ ಇದ್ದೇವೆ ರಿವೈವಲ್ ಬೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ಈ ಒಂದು ಪುನರುಜ್ಜೀವನ ಅನ್ನುವಂಥದ್ದು. ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕ ನಾವು ಮುಂದುವರಿಯೋಣ. ಪರಲೋಕದ ಸ್ವರ್ಗೀಯ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಒಂದು ಸುಂದರವಾದ ಸಮಯದಲ್ಲಿ ಪ್ರಿಯ ನಿನ್ನ ಭಕ್ತರೊಂದಿಗೆ, ನಿನ್ನ ವಿಶ್ವಾಸಿ ಮಕ್ಕಳೊಟ್ಟಿಗೆ ಈ ಒಂದು ವಾಕ್ಯಗಳನ್ನು ನಾವು ಕಲಿಯುವಾಗ, ಹೌದು, ನಮ್ಮ ಜೀವಿತಕ್ಕೆ ಬೇಕಾದಂಥ ಪುನರುಜ್ಜೀವನ ನಿನ್ನ ದೇವರ ವಾಕ್ಯದಿಂದ, ಸತ್ಯವೇದ ಪ್ರತಿಯೊಂದು ನುಡಿಗಳಿಂದ, ಮಾತುಗಳಿಂದ ಸಿಗಲು ಸಾಧ್ಯ ಸ್ವಾಮಿ. ಈ ಉಜ್ಜೀವನವನ್ನು ನಮ್ಮ ಜೀವಿತಗಳನ್ನು ನಾವು ಪಡ್ಕೊಂಡು ನಿನ್ನ ವಾಕ್ಯದ ಮೂಲಕ ಬಲ ಹೊಂದಿ ನಾವು ಶಕ್ತರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡೆಂಬುದಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಬೇಡ್ಕೊಳ್ತೇವೆ ತಂದೆ, ಆಮೇನ್. ಇವತ್ತಿನ ಒಂದು ಸಂದೇಶದಲ್ಲಿ ಈ ಪುನರುಜ್ಜೀವನ ಅನ್ನುವಂಥದ್ದು ದೇವರ ವಾಕ್ಯದಿಂದ ಹೇಗೆ ನಮಗೆ ಸಿಗಲಿಕ್ಕೆ ಸಾಧ್ಯ? ಒಂದು ವಾಕ್ಯವನ್ನು ಈ ಸಮಯದಲ್ಲಿ ನಾನು ಓದೋದಕ್ಕೆ ಇಷ್ಟಪಡ್ತೇನೆ. ಕೀರ್ತನೆಗಳು 107ನೇ ಅಧ್ಯಾಯ 19 ಮತ್ತು 20ನೇ ವಚನ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ದೇವರು ಈ ಒಂದು ಕೀರ್ತನೆಗಳು 107ನೇ ಅಧ್ಯಾಯದ 19 ಮತ್ತು 20ನೇ ವಚನದಲ್ಲಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆತನು ನಾವು ಇಕ್ಕಟ್ಟಿನಲ್ಲಿ ಮೊರೆ ಇಡುವಾಗ ದೇವರ ವಾಕ್ಯವನ್ನು ತನ್ನ ದೂತನೋ ಎಂಬಂತೆ ಕಳುಹಿಸಿಕೊಟ್ಟು ಆ ವಾಕ್ಯದ ಮೂಲಕ ನಮ್ಮನ್ನು ಗುಣಪಡಿಸುತ್ತಾನೆ. ಇವತ್ತು ದೇವರ ಮಕ್ಕಳಾದಂಥ ನಾವು ಆತ್ಮೀಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಅನೇಕ ವಿಧವಾದಂಥ ಒಂದು ಕಾಯಿಲೆಗಳಿಗೆ, ರೋಗಗಳಿಗೆ ನಾವು ತುತ್ತಾಗಿರ್ತೇವೆ. ಶಾರೀರಿಕವಾಗಿ ಬರುವಂಥ ರೋಗಗಳಿರ್ಬೋದು, ಆತ್ಮಿಕ ಉಂಟಾಗುವಂಥ ಬಲಹೀನತೆ ಇರ್ಬೋದು, ಮಾನಸಿಕವಾಗಿ ಬರುವಂಥ ನಿರಾಶೆ, ನಿರುತ್ಸಾಹ, ಇಂತಹ ವಿಷಯಗಳಲ್ಲಿ ನಾವು ಕುಗ್ಗಿ ಹೋದಾಗ ದೇವರು ತನ್ನ ವಾಕ್ಯವನ್ನು ನಮಗೆ, ನಮ್ಮ ಜೊತೆಗೆ ಆತನ ಕಳಿಸಿಕೊಟ್ಟು ತನ್ನ ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ನಮ್ಮ ಜೊತೆಯಲ್ಲಿಟ್ಟು ನಮ್ಮನ್ನು ಗುಣಪಡಿಸ್ತಾನೆ. ದೇವರ ವಾಕ್ಯ ನಮ್ಮಲ್ಲಿರುವಾಗ ನಾವು ಶಾರೀರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ನಾವು ಗುಣ ಹೊಂದಲಿಕ್ಕೆ ಸಾಧ್ಯ. ಪ್ರಿಯ, ಸತ್ಯವೇದ ಒಂದು ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ನಾವು ನೋಡ್ತೇವೆ, ದೇವರು ಸಾಕಷ್ಟು ಸಂದರ್ಭಗಳಲ್ಲಿ ತನ್ನ ದೂತರನ್ನು ತನ್ನ ಭಕ್ತರ ಸಹಾಯಕ್ಕಾಗಿ ಕಳುಹಿಸಿ ಆ ಪರಿಸ್ಥಿತಿಗಳನ್ನು, ಅವರ ಒಂದು ಕಷ್ಟಗಳನ್ನು, ಅವರ ಇಕ್ಕಟ್ಟಿನ ಸಂದರ್ಭಗಳನ್ನು ದೇವರು ತಿಳಿಗೊಳಿಸಿದಂಥ ಒಂದು ಉದಾಹರಣೆಗಳು ನಮ್ಮ ಮುಂದೆ ಭಾಳಷ್ಟಿದೆ. ಪ್ರಿಯ, ನಾವು ನೋಡ್ತೇವೆ, ಯೆಹೋಶುವನು ಯೆರಿಕೋ ಕೋಟೆಯ ಮುಂದೆ ನಿಂತು, ಇನ್ನೇನು ಯೋರ್ದನ್ ಹೊಳೆಯನ್ನು ದಾಟಿ ಅವರು ಮುಂದೆ ಬಂದಿದ್ದಾರೆ. ಯೆರಿಕೋ ಕೋಟೆಯನ್ನು ಮುತ್ತಿಗೆ ಹಾಕಬೇಕಾಗಿದೆ. ಭಾಳ ದೊಡ್ಡ ಕೋಟೆಗಳು ಇಸ್ರೇಲ್ ಸಮೂಹದ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಆ ಕೋಟೆಗಳನ್ನು ಮನುಷ್ಯ ಶಕ್ತಿಯಿಂದ ಗೆಲ್ಲಲು ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಯೆಹೋಶುವನಲ್ಲೂ ಸಹ ಕಳವಳ. ನಿಜವಾಗಿಯೂ ದೇವರು ಈ ದೇಶವನ್ನು ನಮ್ಮ ಒಂದು ಸ್ವಾಧೀನಕ್ಕೆ ಕೊಟ್ಟಿರುವಾಗ ಈ ಕೋಟೆಗಳನ್ನು ನಾವು ಹೇಗೆ ಕೆಡುವುದು, ಈ ಕೋಟೆಗಳನ್ನ ವಶಪಡಿಸ್ಕೊಳ್ಳೋದು ಹೇಗೆ? ಭಾಳ ಅಸಾಧ್ಯವಾದಂಥ ಕೋಟೆಗಳೆಂಬುದಾಗಿ ಯೆಹೋಶುವನು ಯೋಚಿಸುವಾಗ ದೇವರು ತನ್ನ ದೂತನನ್ನು ಅವನ ಮುಂದೆ ಕಳುಹಿಸಿ ಒಂದು ಕತ್ತಿಯನ್ನು ಹಿಡಿದು ಆತನ ಮುಂದೆ ಒಬ್ಬ ದೂತನು ಬಂದು ನಿಂತು ಯೆಹೋಶುವನಿಗೆ ಧೈರ್ಯವನ್ನು ತುಂಬುವಂಥ ಹಾಗೂ ಸಹಾಯವನ್ನು ಮಾಡುವಂಥ ಸಂದರ್ಭವನ್ನು ನಾವು ಯೆಹೋಶುವ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರೇಯರ್. ಅದೇ ರೀತಿ ಹಿಜ್ಕೀಯನ ಜೀವಿತವನ್ನು ನೋಡುವಂಥ ಸಮಯದಲ್ಲಿ ಅರಸನಾದ ಸನೇರೀಬನು ಹಿಜ್ಕೀಯನ ಒಂದು ಆಳ್ವಿಕೆಯ ಸಮಯದಲ್ಲಿ ಇಸ್ರಾಯೇಲ್ ದೇಶವನ್ನು ಮುತ್ತಿಗೆ ಹಾಕಿ
ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಆ ಇಡೀ ದೇಶದ ಕೋಟೆ ಕೊತ್ತಲುಗಳನ್ನ ವಶಪಡಿಸ್ಕೊಂಡು, ದೊಡ್ಡ ದೊಡ್ಡ ಪಟ್ಟಣಗಳನ್ನ ವಶಪಡಿಸ್ಕೊಂಡು ಆ ಹಿಜ್ಕೀಯ ರಾಜನ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾದಾಗ ಭಯಪಟ್ಟಂಥ, ಹೆದರದಂಥ, ನಿರಾಶೆಗೊಳಗಾದಂಥ ಹಿಜ್ಕೀಯನು ದೇವರ ಮೊರೆ ಹೋಗ್ತಾನೆ. ಅಂಥ ಒಂದು ದೇವರ ಮೊರೆ ಹೋದ ಹಿಜ್ಕೀಯನ ಜೀವಿತದಲ್ಲಿ ಎಂಥ ಅದ್ಭುತವನ್ನು ದೇವರು ಮಾಡಿದ್ರೆ ಎಂಬುದಾಗಿ ನಾವು ನೋಡೋದಾದರೆ, ಯೆಶಾಯನ ಪ್ರವಾದನೆ ಗ್ರಂಥ 36 ಮತ್ತು 37ನೇ ಅಧ್ಯಾಯ ನೀವು ಓದ್ಕೊಳ್ರಿ. ದೇವರು ತನ್ನ ದೂತನನ್ನು ಕಳುಹಿಸಿಕೊಟ್ಟು ಆ ಶತ್ರು ಸೈನ್ಯದಲ್ಲಿ ಅರಸನಾದ ಸನೇರೀಬನ ಒಂದು ಸೈನಿಕರ ಒಂದು ವಿಷಯದಲ್ಲಿ ದೇವರು ತನ್ನ ದೂತನ ಮುಖಾಂತರ ಒಂದು ರಾತ್ರಿಯಲ್ಲಿ 1,80,000 ಸೈನಿಕರನ್ನು ದೇವರು ಹತ ಮಾಡ್ತಾನೆ. ಸೊ ಈ ರೀತಿಯಾಗಿ ಅನೇಕ ಸಂದರ್ಭಗಳಲ್ಲಿ ಮೋಶೆಯ ಜೀವನ ಇರ್ಬೋದು, ಎಲೀಷರ ಜೀವನಗಳಿರ್ಬೋದು, ದೊಡ್ಡ ದೊಡ್ಡ ಪ್ರವಾದಿಗಳನ್ನು ಸಂದರ್ಭಗಳು ನೋಡುವಾಗ ದೇವರು ತನ್ನ ದೂತರನ್ನು ಕಳಿಸೋದ್ರ ಮೂಲಕ ತನ್ನ ಜನರನ್ನು, ಅವರ ಸ್ಥಿತಿಗತಿಗಳನ್ನು ದೇವರು ಗುಣಪಡಿಸುವಂಥ ಒಂದು ಕೃತ್ಯಗಳನ್ನ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ದೇವರು ಈ ಅಂತ್ಯಕಾಲದಲ್ಲಿ ಜೀವಿಸುವಾಗ ಸಾಕಷ್ಟು ವಿಷಯಗಳಲ್ಲಿ ಆತ್ಮೀಕತೆಯಲ್ಲಿ ನಾವು ಬಿದ್ದು ಹೋಗುವಾಗ, ನಿರಾಶೆಗಳಿಗೆ, ಅಪನಂಬಿಕೆಗಳಿಗೆ ನಾವು ಒಳಗಾಗುವಾಗ, ಅಯ್ಯೋ ನಾನು ದೇವರಲ್ಲಿ ಜೀವಿಸ್ತಾ ಇದ್ದೇನೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಸತ್ಯವೇದವನ್ನು ಓದ್ತಾ ಇದ್ದೇನೆ, ಕ್ರಮವಾಗಿ ಸರಿಯಾಗಿ ಸಭೆಗೆ ಹೋಗುವಂಥ ಒಂದು ಶಿಸ್ತನ್ನು ನಾನು ಪಾಲನೆ ಮಾಡ್ತಾ ಇದ್ದೇನೆ, ಕುಟುಂಬವಾಗಿ ನಾವು ದೇವರಲ್ಲಿ ಜೀವಿಸುವಂಥ ಒಂದು ಉತ್ತಮ ಜೀವಿತ ನಮ್ಮದಾಗಿದೆ. ಆದರೂ ಸಹ ಅನೇಕ ಸಂದರ್ಭಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಮ್ಮ ಜೀವಿತಕ್ಕೆ ಶೋಧನೆಗಳು ತಪ್ತಾ ಇಲ್ಲ, ಪರೀಕ್ಷೆಗಳು ತಪ್ತಾ ಇಲ್ಲ, ಸವಾಲುಗಳು ತಪ್ತಾ ಇಲ್ಲ, ಅನೇಕ ವಿಧವಾದಂಥ ತೊಂದರೆಗಳು ನಮಗೆ ಉಂಟಾಗ್ತಾ ಇದೆಯಲ್ಲ ಎಂಬುದಾಗಿ ಹೇಳುವಾಗ ದೇವರು ಅಂಥ ನಿರಾಶೆಯ, ನಿರುತ್ಸಾಹದ, ಅಂಥ ಸೋಲನ್ನು ಅನುಭವಿಸುವಂಥ ಜೀವಿತಕ್ಕೆ ಇವತ್ತು ವಾಕ್ಯದ ಮೂಲಕ ತನ್ನ ದೂತನಂತೆ ವಾಕ್ಯವನ್ನು ನಿಮ್ಮ ಜೊತೆಯಲ್ಲಿ ಕಳಿಸುವುದರ ಮೂಲಕ ದೇವರು ನಿಮಗೆ ಧೈರ್ಯವನ್ನು, ನಿಮಗೆ ಬಲವನ್ನು, ಶಕ್ತಿಯನ್ನು ತುಂಬಿಸಲಿಕ್ಕೆ ದೇವರು ಸಾಧ್ಯ. ಭಕ್ತನಾದಂಥ ದಾವೀದನು ಕೀರ್ತನೆಗಳು 119ನೇ ಅಧ್ಯಾಯ 81ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನಿನ್ನ ರಕ್ಷಣೆಯ ಬಯಕೆಯಿಂದಲೇ ನನ್ನ ಮನವು ಬಲಗುಂದಿತು, ನಾನು ನಿನ್ನ ವಾಕ್ಯದಲ್ಲಿ ನಿರೀಕ್ಷೆಯುಳ್ಳವನಾಗಿದ್ದೇನೆ, ನಿನ್ನ ನುಡಿಯನ್ನು ನೆರವೇರಿಸಿ ಯಾವಾಗ ನನ್ನನ್ನು ಸಂತೈಸುವಿ ಎಂಬುದಕ್ಕೋಸ್ಕರವೇ ನನ್ನ ದೃಷ್ಟಿ ಮಂದವಾಯಿತು. ದೇವರು ನಿನ್ನ ವಾಕ್ಯಗಳ ಮೂಲಕ ನನ್ನ ನಿರೀಕ್ಷೆಯನ್ನು ನೀನು ಕ್ರಮಪಡಿಸು, ನನ್ನ ನಿರೀಕ್ಷೆಯನ್ನು ಸರಿಯಾಗಿ ಆ ನಿರೀಕ್ಷೆಗೆ ತಕ್ಕಂಥ ಒಂದು ಆ ಜೀವಿತವನ್ನು ಅನುಗ್ರಹಿಸಿ ಎಂಬುದಾಗಿ ಇಲ್ಲಿ ದಾವೀದನು ಕೇಳ್ತಾ ಇದ್ದಾನೆ. ಇವತ್ತು ಸಾಕಷ್ಟು ಬಾರಿ ಈ ದಾವೀದನಂಥ ಒಂದು ಪರಿಸ್ಥಿತಿಗಳು ನಮ್ಗೆ ಉಂಟಾಗ್ಬೋದು. ದಾವೀದನ ಜೀವನ ನೋಡುವಾಗ ಇಸ್ರಾಯೇಲರ ಒಬ್ಬ ರಾಜನಾಗಿ ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ದಾನೆ. ಆದರೂ ಸಹ ಶತ್ರುಗಳ ಭಯ, ಸ್ವಂತ ಕುಟುಂಬದಿಂದ, ಸ್ವಂತ ಮಕ್ಕಳಿಂದ ಅನೇಕ ವಿಧವಾದಂಥ ಸಮಸ್ಯೆಗಳು, ತೊಂದರೆಗಳು, ಆತನ ಸಿಂಹಾಸನಕ್ಕಾಗಿ ಸ್ವಂತ ಮಗನಾಂತ ಅಬ್ಷಾಲೋಮನೇ ದಾವೀದನಿಗೆ ಏನು ಮಾಡ್ತಾ ಇದ್ದಾನೆ, ಬಹಳಷ್ಟು ತೊಂದರೆ ಕೊಡುವಂಥದ್ದು. ದಾವೀದನ ಅರಸನಾಗಿ ಕಾಡು ಮೇಡಲ್ಲಿ, ಅರಣ್ಯಗಳಲ್ಲಿ ಸುತ್ತಾಡುವಂಥ ಪರಿಸ್ಥಿತಿಯನ್ನು ದಾವೀದನು ಎದುರಿಸಬೇಕಾಗಿದೆ ಪ್ರಿಯರೇ. ಅರಸನಾದ ಸೌಲನೂ ಸಹ ದಾವೀದನು ನನ್ನ ನಂತರ ರಾಜ ಆಗ್ತಾನೆಂಬ ವಿಷಯ ಅವನಿಗೆ ಗೊತ್ತಾದಾಗ ದಾವೀದನಿಗೆ ಬಹಳಷ್ಟು ತೊಂದರೆ ಉಂಟು ಮಾಡ್ತಕ್ಕಂಥದ್ದು, ಆತನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸುವಂಥದ್ದು, ಅನೇಕ ಸಂಚುಗಳನ್ನು ಮಾಡುವಂಥದ್ದು. ಸೊ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ದಾವೀದನು ಏನು ಮಾಡ್ತಾನೆ ಎಂಬುದನ್ನು ನೋಡುವಾಗ ದೇವರ ಮೊರೆ ಹೋಗುವಂಥದ್ದು. ಆತನು ಹೇಳ್ತಾನೆ, ನಾನು ನಿನ್ನ ವಾಕ್ಯಗಳಲ್ಲಿ ನಿರೀಕ್ಷೆಯುಳ್ಳವನಾಗಿದ್ದೇನೆ. ದೇವರ ವಾಕ್ಯ ಅನ್ನುವಂಥದ್ದು ನಿರೀಕ್ಷಿಸಲಿಕ್ಕೆ ಯೋಗ್ಯವಾದಂಥದ್ದಾಗಿದೆ ಪ್ರೇಯರ್. ಇವತ್ತು ನಮ್ಮ ಜೀವಿತಗಳಲ್ಲೂ ಸಹ ಅನೇಕ ಸಂದರ್ಭದಲ್ಲಿ ದೇವರು ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾನೆ. ನಿಮ್ಮ ಜೀವಿತಕ್ಕೆ ನಿರೀಕ್ಷೆ ಇದೆ, ನಿಮ್ಮ ಜೀವಿತಕ್ಕೆ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು, ಆಶೀರ್ವಾದವನ್ನು ನಾನು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಸಹಿತವಾಗಿ ದೇವರು ತನ್ನ ವಾಕ್ಯದಲ್ಲಿ ಮಾತಾಡುವಾಗಲೂ ಸಹ ನಾವು ಅಪನಂಬಿಕೆಯಲ್ಲಿ ಜೀವಿಸ್ತೇವೆ. ಆದರೆ ದಾವೀದನು ಹೇಳ್ತಾನೆ, ನಿನ್ನ ನುಡಿಯನ್ನು ಯಾವಾಗ ನನ್ನ ಜೀವಿತದಲ್ಲಿ ನೆರವೇರಿಸ್ತೀಯಾ, ನಿನ್ನ ವಾಕ್ಯದಲ್ಲಿ ನಾನು ನಿರೀಕ್ಷೆ ಇಟ್ಟಿದ್ದೇನೆ. ದಾವೀದನು ದೇವರ ವಾಕ್ಯದಿಂದ ತನಗೆ ಬೇಕಾದಂಥ ಧೈರ್ಯವನ್ನು, ಬಲವನ್ನು, ನಂಬಿಕೆಯನ್ನು, ಶಕ್ತಿಯನ್ನು ನಿರೀಕ್ಷಿಸ್ತಾ ಇದ್ದಾನೆ. ನಾವಿವತ್ತು ಯಾವುದರಲ್ಲಿ ನಮ್ಮ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ? ಸಾಕಷ್ಟು ಬಾರಿ ನಾವು ಲೋಕದ ಮೇಲೆ, ಸ್ನೇಹಿತರು, ಸಂಬಂಧಿಕರು, ಹಿತೈಷಿಗಳು ನಮಗೆ ಸಹಾಯ ಮಾಡ್ತಾರೆ ಎಂಬತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಆದರೆ ಆ ಒಂದು ನಿರೀಕ್ಷೆಗಳು, ಆ ಭರವಸೆಗಳು ಅನೇಕ ಸಂದರ್ಭದಲ್ಲಿ ಸುಳ್ಳಾಗಲಿಕ್ಕೆ ಸಾಧ್ಯ ಪ್ರಿಯರೇ. ಆದರೆ ದೇವರಲ್ಲಿ, ದೇವರ ವಾಕ್ಯದಲ್ಲಿ ಇಡುವಂಥ ಒಂದು ಭರವಸೆ, ನಿರೀಕ್ಷೆ ಎಂದೂ ಸಹ ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಂದೂ ಸಹ ಅಂಥ ನಿರೀಕ್ಷೆ ಬಿದ್ದು ಹೋಗೋದಿಲ್ಲ ಪ್ರಿಯರೇ. ಇವತ್ತು ನಾವು ದೇವರ ವಾಕ್ಯದ ಮೇಲೆ ನಮ್ಮ ನಿರೀಕ್ಷೆಯನ್ನು ಇಡಬೇಕು. ಯಾಕೆ ದೇವರ ವಾಕ್ಯದ ಮೇಲೆ ನಿರೀಕ್ಷೆ ಇಡಬೇಕು
ಎಂಬುದಾಗಿ ನಾವು ನೋಡೋದಾದರೆ ಇದೇ ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 49 ಮತ್ತು 50ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನಿನ್ನ ವಾಗ್ದಾನವನ್ನು ನಿನ್ನ ಸೇವಕನಿಗೋಸ್ಕರ ನೆನಪು ಮಾಡಿಕೋ, ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿದ್ದೀಯಲ್ಲ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ, ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ. ನೋಡ್ರಿ, ಎಂಥ ಒಂದು ನಿರೀಕ್ಷೆಯನ್ನು, ಎಂಥ ಒಂದು ನಂಬಿಕೆಯನ್ನು ಈ ದಾವೀದ ದೇವರ ವಾಕ್ಯದಲ್ಲಿ ಇಟ್ಟಿದ್ದಾನೆ. ನಿನ್ನ ನುಡಿಯು ನನಗೇನಾಗಿದೆ? ಆದರಣೆ ಆಗಿದೆ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಇವತ್ತು ನಮ್ಮ ಜೀವಿತವನ್ನು, ನಮ್ಮ ಆತ್ಮೀಕತೆಯನ್ನು ನಾವು ಕುಗ್ಗಿ ಹೋದಂಥ ಸಮಯದಲ್ಲಿ, ಬಲವನ್ನು ಕಳ್ಕೊಂಡಂಥ ಸಮಯದಲ್ಲಿ, ಅಯ್ಯೋ ದೇವರನ್ನು ನಾನು ನಂಬಿ ಏನನ್ನೂ ಸಹ ನಾನು ಒಳ್ಳೆಯದನ್ನು ಹೊಂದಲಿಕ್ಕೆ ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ನಮಗೆ ನಿರೀಕ್ಷೆಯನ್ನು ಕೊಡುವಂಥದ್ದು, ನಮಗೆ ಆದರಣೆಯನ್ನು ಕೊಡ್ತಕ್ಕಂಥದ್ದು, ನಮ್ಮನ್ನು ಚೈತನ್ಯಗೊಳಿಸ್ತಕ್ಕಂಥದ್ದು ಕೇವಲ ದೇವರ ವಾಕ್ಯ ಮಾತ್ರ. ಪ್ರಿಯರೇ, ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳು ನೋಡ್ರಿ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಎಂಥ ಕಾರ್ಯಗಳನ್ನ ಸಾಧಿಸಿದ್ರು. ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಅಬ್ರಹಾಮನ ಜೀವಿತ ನೋಡ್ತೇವೆ ಪ್ರಿಯರೇ. 75ನೇ ವರ್ಷದಲ್ಲಿ ದೇವರವನಿಗೆ ವಾಗ್ದಾನವನ್ನು ಕೊಟ್ಟು, ನಿನ್ನ ಸ್ವಂತ ದೇಶವನ್ನು, ಬಂಧು ಬಳಗವನ್ನು, ಸ್ವಜನರನ್ನು ನೀನು ಬಿಟ್ಟು ಹೊರಗಡೆ ಬಾ. 75 ವರ್ಷ ಆಗಿದೆ ಅಬ್ರಹಾಮನಿಗೆ, ಮಕ್ಕಳಿಲ್ಲ, ಮುಪ್ಪಿನ ಪ್ರಾಯ. ಆದರೆ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ, ನಾನು ನಿನಗೆ ಒಬ್ಬ ಮಗನನ್ನು ಕೊಡ್ತೇನೆ. ಈ ವಾಗ್ದಾನವನ್ನು ದೇವರಿಂದ ಹೊಂದಿದಂಥ ಅಬ್ರಹಾಮ ಭಾಳಷ್ಟು ನಂಬಿಕೆಯುಳ್ಳವನಾಗಿ ಆ ದೇಶವನ್ನು ಬಿಟ್ಟು ಹೊರಗಡೆ ಬರ್ತಾನೆ. ತನ್ನ ಸ್ವಂತ ಊರಾದಂಥ ಕಲ್ದಿಯರ ಒಂದು ದೇಶದಲ್ಲಿ ಭಾಳಷ್ಟು ಅನುಕೂಲಕರವಾದಂಥ ಜೀವಿತವನ್ನು, ಭಾಳಷ್ಟು ಆರಾಮದಾಯಕವಾದಂಥ ಜೀವಿತವನ್ನು ಅಬ್ರಹಾಮನ್ ಜೀವಿಸ್ತಾ ಇದ್ದ. ಯಾವುದೇ ಕೊರತೆ ಇಲ್ಲ ಅವನಿಗೆ. ಭಾಳಷ್ಟು ಆಳುಕಾಳುಗಳು ಅವನ ಮನೆಯಲ್ಲಿದ್ದರು, ಹೆಚ್ಚಿನ ಸಂಪತ್ತು ಅವನಿಗಿತ್ತು, ಶ್ರೀಮಂತಿಕೆ ಒಂದು ಜೀವನ. ಆದರೆ ದೇವರವನನ್ನು ಕರೆದಾಗ ಎಂಥ ಜೀವಿತಕ್ಕೆ ದೇವರು ಕರೆದ್ನು, ಒಂದು ಅಲಮಾರಿಯ ಜೀವನಕ್ಕೆ ದೇವರು ಕರಿತಾನೆ ಪ್ರೇಯರ್. ಆತನು ಬದುಕಿದಂಥ ಅಷ್ಟೂ ಕಾಲ ಒಬ್ಬ ಪ್ರವಾಸಿಯಾಗಿ, ಅಲೆಮಾರಿಯಾಗಿ, ದೇಶವನ್ನು ಸುತ್ತುವಂಥ ಒಬ್ಬ ವ್ಯಕ್ತಿಯಾಗಿ ಅಬ್ರಹಾಮನ್ ಜೀವಿಸಬೇಕಾಗತ್ತೆ. ಗುಡಾರಗಳಲ್ಲಿ ಅಬ್ರಹಾಮನ್ ಜೀವಿಸಬೇಕಾಗತ್ತೆ. ಸ್ವಂತ ದೇಶವನ್ನು, ಸ್ವಂತ ಜನರನ್ನು, ತಂದೆ ಮನೆಯನ್ನು, ತನ್ನ ಪರಿವಾರವನ್ನು ಎಲ್ಲವನ್ನ ಬಿಟ್ಟು ದೇವರ ಮಾತಿನ ಮೇಲೆ, ದೇವರ ವಾಕ್ಯದ ಮೇಲೆ ಆತನು ನಂಬಿಕೆಯನ್ನಿಟ್ಟು ಹೊರಗಡೆ ಬಂದಾಗ ಆತನ ನಂಬಿಕೆ ಆತನಿಗೆ ಎಂಥ ಒಂದು ಪ್ರತಿಫಲವನ್ನು ಕೊಡ್ತು. ಇವತ್ತು ನಮ್ಮಲ್ಲಿಯೂ ಸಹ ಆ ನಂಬಿಕೆ ಇದೆ, ಆದರೆ ಅನೇಕ ಬಾರಿ ಆ ನಂಬಿಕೆ ಭಾಳ ಬೇಗ ನಮ್ಮನ್ನು ಬಿಟ್ಟು ಹೋಗುತ್ತೆ, ಕುಗ್ಗಿ ಹೋಗುತ್ತೆ ಪ್ರೇಯರ್. ಆದರೆ ಅಬ್ರಹಾಮನ ಜೀವನದಲ್ಲಿ 75ನೇ ವರ್ಷದಲ್ಲಿ ದೇವರು ಮಾಡಿದಂಥ ವಾಗ್ದಾನವನ್ನು 100ನೇ ವರ್ಷ 25 ವರ್ಷಗಳು ಅವನೇನು ಮಾಡ್ತಾನೆ? ಕಾಪಾಡ್ಕೊಳ್ತಾನೆ. ತನ್ನ ನಂಬಿಕೆಯನ್ನು ಎಲ್ಲೂ ಕಳ್ಕೊಳ್ಳೋದಿಲ್ಲ, ದೇವರಿಗೆ ವಿರುದ್ಧವಾಗಿ ನಡೆಯುವಂಥ ಕಾರ್ಯಕ್ಕೆ ಹೋಗೋದಿಲ್ಲ. ದೇವರು ವಾಗ್ದಾನ ಮಾಡಿದಾನೆ, ಆತನ ಖಂಡಿತವಾಗಿ ಅದನ್ನು ನೆರವೇರಿಸ್ತಾನೆ ಅನ್ನುವಂಥ ನಂಬಿಕೆಯಲ್ಲಿಯೇ ಅಬ್ರಹಾಮನ್ ಜೀವಿಸ್ತ. ಆತನಲ್ಲಿ ಎಲ್ಲೂ ಸಹ ಅಪನಂಬಿಕೆ ಅನ್ನುವಂಥದ್ದು ಬರಲಿಲ್ಲ ಪ್ರೇಯರ್. ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ನಾವು ಓದ್ಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19 ಮತ್ತು 20ನೇ ವಚನ. ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆಯುಳ್ಳವನಾದನು. ಆದದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು. ನೋಡ್ರಿ, ಅಬ್ರಹಾಮನಲ್ಲಿ ಎಂಥ ಒಂದು ನಂಬಿಕೆಯನ್ನು ನಾವು ವಾಕ್ಯದಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಮ್ಮ ಜೀವಿತಗಳು ಸಹ ಆತ್ಮಿಕತೆಯಲ್ಲಿ, ಕ್ರೈಸ್ತತ್ವದಲ್ಲಿ ನೆಲೆಗೊಂಡಿರುವಾಗ ನಮ್ಮ ನಂಬಿಕೆ ಭಾಳಷ್ಟು ದೃಢವಾಗಿರಬೇಕು. ಸೊ ಯಾಕೆ ನಾವು ಅನೇಕ ವಿಷಯಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ನಂಬಿಕೆ ಕಳ್ಕೊಳ್ತಾ ಇದ್ದೇವೆ? ದೇವರ ಮಕ್ಕಳಾಗಿ ಅಂತ್ಯಕಾಲದ ಜೀವಿಸುವಾಗ ನಮ್ಮಲ್ಲಿ ಒಂದು ಧಾರ್ಮಿಕ ಸುಧಾರಣೆ, ಒಂದು ಆತ್ಮೀಕತೆಯ ಜೀವಿತ, ಒಂದು ಬದಲಾವಣೆಯ ಜೀವಿತ ನಮ್ಮಲ್ಲಿ ಬರಬೇಕಂತ ಹೇಳಿದರೆ ನಾವು ದೇವರ ವಾಕ್ಯದ ಮೇಲೆ, ದೇವರ ಮಾತಿನ ಮೇಲೆ ಪೂರಾ ಭರವಸೆಯಲ್ಲಿ ನಾವು ಜೀವಿಸಬೇಕು. ಇದೇ ಒಂದು ಅಧ್ಯಾಯದಲ್ಲಿ ರೋಮಾಪುರ 4ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ,
ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವವನಾಗಿಯೂ ಕರೆಯುತ್ತಾನೆ ಎಂದು ಅಬ್ರಹಾಮನು ನಂಬಿದನು. ಹಾಗೂ ನಿನ್ನ ಸಂತಾನವು ಅಷ್ಟಾಗುವುದೆಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವನಾಗುವನೆಂಬ ನಿರೀಕ್ಷೆಯಲ್ಲಿ ಆತನು ಜೀವಿಸಿದ್ನು. ನೋಡ್ರಿ, ಎಂಥ ಒಂದು ನಂಬಿಕೆ ಅಬ್ರಹಾಮನು ಹೊಂದಿದ್ನು. ಸತ್ತವರನ್ನು ಬದುಕಿಸಲಿಕ್ಕೆ ಶಕ್ತನ ಅಂತ ದೇವರು, ಇಲ್ಲದನ್ನು ಇರುವುದನ್ನಾಗಿ ಮಾಡಲಿಕ್ಕೆ ಶಕ್ತನ ಅಂತ ದೇವರು ಇವತ್ತು ನನ್ನ ಜೀವಿತದಲ್ಲಿ ಕೊಟ್ಟಂಥ ವಾಗ್ದಾನವನ್ನು ಸಹ ನೆರವೇರಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಇವತ್ತು ಸತ್ಯವೇದದಲ್ಲಿ ಅನೇಕ ಅದ್ಭುತಗಳನ್ನ ನಾವು ನೋಡ್ತಾ ಇದ್ದೀವಿ. ದೇವರು ಎಂತೆಂಥ ಅದ್ಭುತಗಳನ್ನ ಮಾಡಿದ್ನು, ಇಸ್ರೇಲರ ಜೀವಿತದಲ್ಲಿ ಎಂಥ ಅದ್ಭುತಗಳನ್ನ ಮಾಡಿದ್ನು, ಸೃಷ್ಟಿಯ ಮೇಲೆ ದೇವರಿಗೆ ಎಂಥ ಅಧಿಕಾರ ಇದೆ, ಸಮುದ್ರವನ್ನು ವಿಭಾಗಿಸಿದಂಥ ದೇವರು, ಯೋರ್ದನ್ ಹೊಳೆಯ ನೀರನ್ನು ತಡೆದು ನಿಲ್ಲಿಸಿದಂಥ ದೇವರು, ಬಂಡೆಯೊಳಗಿಂದ ನೀರನ್ನು ಕೊಟ್ಟಂಥ ದೇವರು, ಆಕಾಶದಿಂದ ಇಸ್ರೇಲರಿಗೆ ಬೇಕಾದಂಥ ಮನ್ನಾ ಅನ್ನುವಂಥ ಆಹಾರವನ್ನು ಸುರಿಸಿದಂಥ ದೇವರು, ಎರಿಕೋ ಕೋಟೆಯನ್ನು ಕೇವಲ ಸ್ತುತಿ ಸ್ತೋತ್ರಗಳಿಂದ ಬೀಳಿಸಿದಂಥ ದೇವರು, ಇಷ್ಟೆಲ್ಲ ಅದ್ಭುತಗಳನ್ನ ದೇವರು ಮಾಡಿರುವಾಗ ಇವತ್ತು ನಮ್ಮ ಒಂದು ಜೀವಿತದಲ್ಲಿಯೂ ಸಹ ದೇವರು ಅದ್ಭುತಗಳನ್ನ ಮಾಡಲು ಶಕ್ತನಾಗಿದ್ದಾನೆ. ಆದರೆ ಈ ಅದ್ಭುತಗಳನ್ನ ಹೊಂದಲಿಕ್ಕೆ ನಮಗೆ ಬೇಕಾದಂಥ ಬಹುಮುಖ್ಯ ವಿಷಯ ಕೇವಲ ನಂಬಿಕೆ ಪ್ರೇರಣೆ. ಈ ಅಬ್ರಹಾಮನಲ್ಲಿದ್ದಂಥ ನಂಬಿಕೆ ಇವತ್ತು ನಮ್ಮಲ್ಲಿಯೂ ನಮ್ಮ ಜೀವಿತದಲ್ಲಿ ಇರುವುದಾದರೆ ಖಂಡಿತವಾಗಿ ದೇವರು ಆತನ ವಾಗ್ದಾನಕ್ಕೆ ಅನುಗುಣವಾಗಿ ನಮ್ಮನ್ನು ದೃಢವಾಗಿ ಬಲವಾಗಿ ದೇವರು ನಿಲ್ಲಿಸ್ತಾನೆ. ಮತ್ತು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯದಿಂದಲೇ ನಮ್ಮ ಪುನರುಜ್ಜೀವನ ಸಾಧ್ಯ. ಇವತ್ತು ಯಾವ ರೀತಿಯಲ್ಲಿ ದೇವರ ವಾಕ್ಯ ಒಂದು ಪುನರುಜ್ಜೀವನ ಉಂಟು ಮಾಡಲಿಕ್ಕೆ ಸಾಧ್ಯ? ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 30 ಮತ್ತು 31ನೇ ವಚನ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 31ನೇ ವಚನ. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಇಲ್ಲಿ ಪೌಲನು ಈ ಎಫೆಸ ಪಟ್ಟಣಕ್ಕೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಈ ಎಫೆಸ ಪಟ್ಟಣದ ಜನರು ದೇವರ ಸುವಾರ್ತೆಯನ್ನು ಹೊಂದಿದ್ರು. ಆ ಸುವಾರ್ತೆಯಲ್ಲಿ ಭಾಳ ಆಳವಾಗಿ ಬೇರೂರಿ ನಿಂತರು. ಆ ಸುವಾರ್ತೆಯ ಫಲವನ್ನು ತಮ್ಮಲ್ಲಿ ತೋರಿಸಿದ್ರು. ಸೊ ಇಂಥ ಒಂದು ಸುವಾರ್ತೆಯನ್ನು ಹೊಂದಿದಂಥ ಎಫೆಸ ಪಟ್ಟಣಕ್ಕೆ ಪೌಲ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ನಾನು ನಿಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೇನೆ. ಆತನು ನಿಮ್ಮಲ್ಲಿ ಏನು ಮಾಡ್ತಾನೆ? ಭಕ್ತಿಯನ್ನು, ಅಭಿವೃದ್ಧಿಯನ್ನು ಉಂಟು ಮಾಡ್ತಾನೆ. ಇವತ್ತು ದೇವರ ಮಕ್ಕಳ ಅಂತ ನಾವು ನಮ್ಮಲ್ಲಿ ಭಕ್ತಿ ಅಭಿವೃದ್ಧಿ ಆಗಬೇಕಂದ್ರೆ ಕರ್ತನಿಗೆ ಆತನ ಕೃಪಾವಾಕ್ಯಕ್ಕೆ ನಮ್ಮನ್ನು ನಾವು ಒಪ್ಪಿಸಿ ಕೊಡಬೇಕು. ಈ ಎಫೆಸ ಪಟ್ಟಣದ ಸುವಾರ್ತೆ ಪೌಲನ ಜೀವನದಲ್ಲಿ ಒಂದು ಭಾಳ ಸವಾಲಾದಂಥ ಸುವಾರ್ತೆ ಪ್ರಿಯರೇ. ಈ ಎಫೆಸ ಪಟ್ಟಣದ ಬಗ್ಗೆ ನಾವು ನೋಡ್ತೇವೆ. ಎಂಥ ಒಂದು ಸ್ಥಿತಿ ಎಫೆಸ ಪಟ್ಟಣದಲ್ಲಿ ಇತ್ತು ಅಂತ ಹೇಳಿದರೆ, ಭಾಳಷ್ಟು ವಿಗ್ರಹಾರಾಧನೆ ತುಂಬಿದಂಥ ಒಂದು ಪಟ್ಟಣ. ಅರ್ತೇಮಿ ದೇವಿ ಅನ್ನುವಂಥ ಒಂದು ದೇವತೆಯ ದೇವಾಲಯ ಇರುವಂಥ ಸ್ಥಳ. ಅದು ಭಾಳ ಉನ್ನತವಾದಂಥ ಭಾಳ ದೊಡ್ಡ ಒಂದು ದೇವಾಲಯ. ಪುರಾತನ ಜಗತ್ತಿನ ಅದ್ಭುತಗಳಲ್ಲಿ ಇದು ಸಹ ಒಂದು ಅದ್ಭುತ. 7 ಅದ್ಭುತಗಳಲ್ಲಿ ಈ ಅರ್ತೇಮಿ ದೇವತೆಯ ಒಂದು ದೇವತೆ ಒಂದು ಅದ್ಭುತ ಎಂಬುದಾಗಿ ನಾವು ನೋಡ್ತೇವೆ. ಸೊ ಅಂಥ ಒಂದು ಪಟ್ಟಣದಲ್ಲಿ ಪೌಲ ಸೇವೆ ಮಾಡ್ತಾನೆ. ಅನೇಕ ಪುರಾತನ ಗ್ರಂಥಗಳು, ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ಅವರು ಓದ್ತಾ ಇದ್ರು. ಮಂತ್ರತಂತ್ರಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಪ್ರತಿ ಮನೆಯಲ್ಲಿಯೂ ಆ ಎಫೆಸ ಪಟ್ಟಣದವರು ಇಟ್ಕೊಂಡಿದ್ರು ಎಂಬುದಾಗಿ ನೋಡ್ತೇವೆ. ಸೊ ಇಂಥ ಒಂದು ಪಟ್ಟಣಕ್ಕೆ ಆತನು ಕಾಲಿಟ್ಟಾಗ ಭಾಳ ದೊಡ್ಡ ವ್ಯಾಪಾರ ಕೇಂದ್ರ, ಜನಸಂಖ್ಯೆ ಇರುವಂಥ ಸ್ಥಳ, ಸುಮಾರು 2.5 3 ಲಕ್ಷ ಜನಸಂಖ್ಯೆ ಆ ಸಮಯದಲ್ಲಿ ಆ ಪಟ್ಟಣದಲ್ಲಿ ನಿವಾಸಿಸ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಸೊ ಅಂಥ ಒಂದು ಎಫೆಸ ಪಟ್ಟಣಕ್ಕೆ ಕರ್ತನ ಒಂದು ಸುವಾರ್ತೆಯನ್ನು ಪೌಲ ತೆಗೆದುಕೊಂಡು ಹೋದಾಗ ಆ ಜನರು ಪ್ರಾರಂಭದಲ್ಲಿ ಆ ಸುವಾರ್ತೆಯನ್ನು ಅಂಗೀಕಾರ ಮಾಡೋದು ಭಾಳ ಕಷ್ಟಕರವಾಗಿತ್ತು ಪ್ರೇರ. ಸುವಾರ್ತೆಯನ್ನು ಆ ಜನರಿಗೆ ತಲುಪಿಸುವಂಥದ್ದು, ಅವರ ಮನವೊಲಿಸುವಂಥದ್ದು, ಕ್ರಿಸ್ತನ ವಾಕ್ಯವನ್ನು ಅವರ ಜೀವಿತಕ್ಕೆ ತಿಳಿಸುವಂಥದ್ದು ಬಹಳಷ್ಟು ಸವಾಲು. ಆದರೆ ಪೌಲನು ಕ್ರಿಸ್ತನ ಒಂದು ಬಲದಿಂದ, ಶಕ್ತಿಯಿಂದ ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾನೆ. ಎಫೆಸ ಪಟ್ಟಣ ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ಕೊಳ್ಳುತ್ತೆ. ಅನೇಕ ಜನರು ಯೇಸು ಕ್ರಿಸ್ತನ ವರದಾನಗಳನ್ನು, ಪವಿತ್ರಾತ್ಮನನ್ನು ಪಡ್ಕೊಳ್ತಾರೆ. ಕರ್ತನ ವಾಕ್ಯದಲ್ಲಿ ಬೇರೂರಿ ನಿಂತ್ಕೊಳ್ತಾರೆ.
ಜೊತೆಗೆ ಈ ಪೌಲನ ಸುವಾರ್ತೆಗೆ ಪ್ರತಿಫಲವಾದಂಥ ಒಂದು ಫಲಿತಾಂಶ ಈ ಪಟ್ಟಣದಲ್ಲಿ ಸಿಗುತ್ತೆ. ಸೊ ಇಂಥ ಒಂದು ಪಟ್ಟಣದ ಜನರಿಗೆ ಪೌಲ ಹೇಳ್ತಾ ಇದ್ದಾನೆ, ನೀವು ಎಡಬಿಡದೆ ಜ್ಞಾಪಕ ಮಾಡ್ಕೊಳ್ರಿ, ಯಾವ ರೀತಿಯಲ್ಲಿ ನಾನು ನಿಮಗೆ ಬುದ್ಧಿ ಹೇಳಿದೆ, ಯಾವ ರೀತಿಯಲ್ಲಿ ನಾನು ನಿಮಗೆ ಸುವಾರ್ತೆ ಸಾರದೆ, ಯಾವ ರೀತಿಯಲ್ಲಿ ನಿಮಗೆ ನಾನು ವಾಕ್ಯವನ್ನು ತಿಳಿಸಿದೆ, ನೆನಪು ಮಾಡ್ಕೊಳ್ರಿ. ಅಷ್ಟು ಮಾತ್ರವಲ್ಲ, ನೆನಪು ಮಾಡ್ಕೊಳ್ಳೋದು ಮಾತ್ರವಲ್ಲ, ನಿಮ್ಮನ್ನು ನೀವೇನು ಮಾಡ್ರಿ, ಕರ್ತನಿಗೆ ಆತನ ಕೃಪಾ ವಾಕ್ಯಕ್ಕೆ ನೀವು ಒಪ್ಪಿಸಿಕೊಡ್ರಿ. ಹೀಗೆ ನೀವು ಒಪ್ಪಿಸಿ ಕೊಡುವುದಾದರೆ ನಿಮ್ಮಲ್ಲಿ ಭಕ್ತಿಯ ಅಭಿವೃದ್ಧಿ ಉಂಟಾಗುತ್ತೆ. ಇವತ್ತು ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಒಂದು ಅಭಿವೃದ್ಧಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯ. ಪ್ರೇರೆ, ಈ ದೇವರ ವಾಕ್ಯವನ್ನು ಭಾಳಷ್ಟು ಜನರು ನಾವು ಭಾಳ ಹಗುರವಾಗಿ ಎಣಿಸ್ತಾ ಇದ್ದೇವೆ. ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ಪ್ರತಿಯೊಬ್ಬರ ಬದುಕಿನಲ್ಲಿ ಈ ದೇವರ ವಾಕ್ಯ ಭಾಳಷ್ಟು ಮುಖ್ಯವಾದ ಕಾರ್ಯವನ್ನು ಸಾಧಿಸುತ್ತೆ. ನಾವು ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಸಮಯ ಸಿಕ್ಕಾಗ, ಬಿಡುವಾದಾಗ ಈ ದೇವರ ವಾಕ್ಯವನ್ನು ಓದಬೇಕು, ಧ್ಯಾನ ಮಾಡಬೇಕು, ಇದನ್ನು ತಿಳ್ಕೊಳ್ಬೇಕು. ಈ ವಾಕ್ಯದಲ್ಲಿರುವಂಥ ವಾಗ್ದಾನಗಳನ್ನು ನಂಬಬೇಕು. ಈ ವಾಗ್ದಾನಗಳಿಗೆ ಅನುಗುಣವಾಗಿ ನಾವು ಜೀವಿಸಬೇಕು. ಇದರಲ್ಲಿರುವಂಥ ನಿಯಮಗಳನ್ನು ಕೈಗೊಂಡು ನಡಿಬೇಕು. ಇದರಲ್ಲಿರುವಂಥ ಆಜ್ಞೆಗಳನ್ನು ನಾವು ಸರಿಯಾಗಿ, ಕ್ರಮವಾಗಿ ಪರಿಪಾಲಿಸಬೇಕು. ಆಗ ಈ ವಾಕ್ಯದಲ್ಲಿ, ಈ ಸತ್ಯವೇದದಲ್ಲಿರುವಂಥ ಅಷ್ಟು ಆಶೀರ್ವಾದಗಳು ನಮಗೆ, ನಮ್ಮ ಕುಟುಂಬಗಳಿಗೆ ಸಿಗ್ಲಿಕ್ಕೆ ಸಾಧ್ಯ. ಅಷ್ಟು ಮಾತ್ರವಲ್ಲದೆ ನಮ್ಮ ಭಕ್ತಿಯ ಅಭಿವೃದ್ಧಿಯನ್ನು ಇದು ಉಂಟು ಮಾಡಲಿಕ್ಕೆ ಸಾಧ್ಯ. ಪ್ರೇರೆ, ಈ ನಮ್ಮ ಕೈಗಳಲ್ಲಿರುವಂಥ ಸತ್ಯವೇದವನ್ನು ಹಗುರವಾಗಿ ಎಣಿಸ್ಬೇಡ್ರಿ. ಇದರಲ್ಲಿರುವಂಥ ಆಶೀರ್ವಾದಗಳು ಭಾಳ ಉನ್ನತವಾದಂತಾಗಿದೆ. ಇದರಲ್ಲಿರುವಂಥ ಎಷ್ಟೋ ಜನ ಭಕ್ತರು, ಎಷ್ಟೋ ಜನ ಮಹಾಪುರುಷರು, ನಮ್ಮ ಪಿತೃಗಳು ಈ ಸತ್ಯವೇದವನ್ನು, ಸತ್ಯ ವಾಕ್ಯಗಳನ್ನು, ದೇವರ ನುಡಿಗಳನ್ನು, ದೇವರ ಮಾತುಗಳನ್ನು ನಂಬಿ ಆಶೀರ್ವದಿಸಲ್ಪಟ್ಟಂಥವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಚರಿತ್ರೆಯಲ್ಲಿಯೇ ಮಹಾಪುರುಷರೆಂಬುದಾಗಿ ಅವರ ಹೆಸರನ್ನು ಹೊಂದಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಈ ದೇವರ ಮಕ್ಕಳಾಗಿ ನಾವು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕಾದಾಗ, ದೇವರ ಆಶೀರ್ವಾದವನ್ನು ಪಡಿಬೇಕಾದಾಗ, ದೇವರು ತನ್ನ ದೂತನನ್ನು ಎಂಬಂತೆ ಈ ವಾಕ್ಯವನ್ನು ನಮ್ಮ ಜೊತೆಯಲ್ಲಿ ಕೊಟ್ಟಿದ್ದಾನೆ. ಇವತ್ತು ದೂತರು ನಮ್ಮ ಜೊತೆಯಲ್ಲಿ ನಿಂತು ನಮಗೆ ಸಹಾಯ ಮಾಡಲಿಲ್ಲ, ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ ನಾವು ಎಣಿಸ್ಬೋದು. ಆಗಿನ ಪುರಾತನ ಕಾಲಗಳಲ್ಲಿ ಭಕ್ತರು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ತನ್ನ ದೂತರನ್ನು ಕಳಿಸಿ ಅವರ ಕಷ್ಟಗಳಿಗೆ, ಅವರ ಸಮಸ್ಯೆಗಳಿಗೆ, ಅವರ ತೊಂದರೆಗಳಿಗೆ ದೇವರೇನು ಮಾಡ್ತಾಯಿದ್ರು, ಅದ್ಭುತಗಳನ್ನ ಮಾಡ್ತಾಯಿದ್ರು. ಆದರೆ ಇವತ್ತು ನಮಗೆ ಅದ್ಭುತಗಳನ್ನು ನಾವು ಎಲ್ಲಿ ಕಾಣಲಿಕ್ಕೆ ಸಾಧ್ಯ? ಆತನ ವಾಗ್ದಾನಗಳ ಮೇಲೆ ನಂಬಿಕೆಯನ್ನು ಇಡುವುದರ ಮೂಲಕ. ದಾವೀದನು ಹೇಳುವಂತೆ, ನಿನ್ನ ವಾಗ್ದಾನಗಳನ್ನ ನಿನ್ನ ನುಡಿಗಳನ್ನು ಏನು ಮಾಡಿದ್ದೇನೆ, ನಿರೀಕ್ಷಿಸಿಕೊಂಡಿದ್ದೇನೆ, ಅವು ನನ್ನನ್ನು ಚೈತನ್ಯಗೊಳಿಸುತ್ತೆ. ಇವತ್ತು ದೇವರ ವಾಕ್ಯ ಯಾರು ಅದನ್ನು ನಿರೀಕ್ಷಿಸ್ಕೊಳ್ತಾರೆ, ಯಾರು ಆ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸ್ತಾರೆ, ಅವರಿಗೆ ಬಲವನ್ನು, ಶಕ್ತಿಯನ್ನು, ಚೈತನ್ಯವನ್ನು ದೇವರ ವಾಕ್ಯ ಕೊಡುತ್ತೆ. ಪ್ರೇಯರ್, ಇವತ್ತು ದೇವರ ಮಕ್ಕಳಾಗಿ ನಾವು ನಮಗೆ ಬೇಕಾದಂಥ ಆತ್ಮಿಕ ಬಲವನ್ನು, ಚೈತನ್ಯವನ್ನು, ಭಕ್ತಿ ಅಭಿವೃದ್ಧಿಯನ್ನು ಹೊಂದಬೇಕಂದ್ರೆ ನಾವು ಸತತವಾಗಿ, ಎಡಬಿಡದೆ, ಪ್ರತಿದಿನ ಕ್ರಮವಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕಾಗುತ್ತೆ. ಈ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕ ದೇವರಿಂದ ನಿರೀಕ್ಷೆಯನ್ನು, ಧೈರ್ಯವನ್ನು, ಬಲವನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತೇನೆ. ಪ್ರೇಯರ್, ಸೊ ಇವತ್ತು ಈ ವಾಕ್ಯಗಳನ್ನ ನಾವು ಧ್ಯಾನ ಮಾಡುವುದರ ಮೂಲಕ ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನೂ ಸಹ ಜೀವಿಸ್ಬೋದು. ನಮ್ಮಲ್ಲಿರುವಂಥ ಆತ್ಮಿಕತೆ ಹೆಚ್ಚಾದಂಥ ಬಲವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇಂಥ ಒಂದು ವಾಕ್ಯದ ಮೂಲಕ ದೇವರು ನಮ್ಮ ಜೊತೆಯಲ್ಲಿ ಆಡಿದ್ದಾರೆ. ದೇವರಿಗೆ ಸ್ತೋತ್ರಗಳು ಉಂಟಾಗಲಿ. ನಿಮ್ಮೆಲ್ಲರಿಗೂ ಸಹ ಕ್ರಿಸ್ತ ನಾಮದಲ್ಲಿ ಮತ್ತೊಂದು ಸಾರಿ ವಂದಿಸುತ್ತಾ ಆಮೇನ್ ಎಂಬುದಾಗಿ ಹೇಳುವಂಥವನಾಗಿದ್ದೇನೆ.